ನಮಸ್ಕಾರ ಸ್ನೇಹಿತರೆ, ಹೊಂಗಿರಣ ರೂಟ್ಸಿಗೆ ಸ್ವಾಗತ. ನಮ್ಮ ಅಜ್ಜ ಅಜ್ಜಿ ಕಾಲದಿಂದನೂ ಪ್ರತಿಯೊಂದು ವಸ್ತುಗಳನ್ನು ಶುದ್ಧವಾಗಿ ಮನೆಯಲ್ಲೇ ತಯಾರಿಸ್ತಿದ್ರು. ಅದೇ ರೀತಿ ಇವತ್ತು ನಾವು ಮನೆಯಲ್ಲೇ ಶುದ್ಧವಾದ ಹರಳೆಣ್ಣೆಯನ್ನು ಹೇಗೆ ತಯಾರಿಸೋದು ಅಂತ ಈ ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮೊದಲಿಗೆ ಹರಳು ಗಿಡದಲ್ಲಿ ಒಣಗಿರುವಂತಹ ಅರಳು ಬೀಜಗಳನ್ನು ಕಿತ್ಕೊಳ್ತಾ ಇದ್ದೀವಿ. ಕಿತ್ಕೊಂಡು ಅದನ್ನು ಚೆನ್ನಾಗಿ ಶೋಧಿಸ್ಕೊಬೇಕು. ಅದರಲ್ಲಿರೋ ಬೀಜನೆಲ್ಲ ನೀಟಾಗಿ ತೆಗಿಬೇಕು. ತೆಗೆದಿರೋಂಥ ಬೀಜನೆಲ್ಲನೂ ನಾನಿಲ್ಲಿ ಒಂದು ಮರ ತಗೊಂಡು ಚೆನ್ನಾಗಿ ಶೋಧಿಸ್ಕೊಳ್ತಾ ಇದ್ದೀನಿ. ಅಂದರೆ ಬೀಜನ ಸಪ್ರೇಟ್ ಮಾಡ್ತಾಯಿದ್ದೀನಿ ಕಸಗಳಿಂದ. ಈ ಬೀಜಗಳನ್ನು ನಾನು ಒಂದು ದಿನ ಪೂರ್ತಿ ಒಣಗಿಸಿದ್ದೀನಿ. ಅದು ಗರಿ ಗರಿಯಾಗಿ ಒಣಗಬೇಕು, ಆ ಥರ ಚೆನ್ನಾಗಿ ಒಣಗಿಸಿಟ್ಕೊಂಡಿದ್ದೀವಿ. ಈಗ ಇದನ್ನು ನಾವು ಮನೆ ಪಕ್ಕದಲ್ಲಿ ಶೆಡ್ ಒಳಗಡೆ ಸೌದೆ ಒಲೆಯಲ್ಲಿ ಮಾಡೋಣ ಅಂತ ಹೇಳಿಬಿಟ್ಟು ಪಕ್ಕದಲ್ಲಿ ಕಲ್ಲೆಲ್ಲ ಹಾಕಿ ಸೌದೆ ಹಾಕಿ ಅದರಲ್ಲಿ ನಾನು ಮಾಡ್ತಾಯಿದ್ದೀವಿ. ಇದನ್ನು ನಾವು ಕಂಪ್ಲೀಟಾಗಿ ಹುರಿಬೇಕು, ಚೆನ್ನಾಗಿ ಹುರಿಬೇಕು. ಚೆನ್ನಾಗಿ ಹುರಿದ್ರೆ ಮಾತ್ರ ಎಣ್ಣೆ ಚೆನ್ನಾಗಿ ಬರುತ್ತೆ. ಹುರಿಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ, ಘಮ ಘಮ ಅಂತ ಸ್ಮೆಲ್ ಬರುತ್ತೆ. ಅಲ್ಲಿಯ ತನಕ ಚೆನ್ನಾಗಿ ಹುರಿದ್ರೆ ಸಾಕು. ನಾವಿಲ್ಲಿ 2 ಸೇರಿನಷ್ಟು ನಮಗೆ ಅರಳು ಬೀಜ ಮನೆಯಲ್ಲೇ ಸಿಕ್ಕಿತ್ತು. ಮನೆಯ ಮುಂದಗಡೆ ಒಂದು ಗಿಡದಲ್ಲಿ ಸಿಕ್ಕಿತ್ತು. ಆ ಬೀಜಗಳನ್ನು ಕಲೆಕ್ಟ್ ಮಾಡಿ ಒಣಗಿಸಿ ನಾವಿಲ್ಲಿ ಮಾಡ್ತಿರೋದು. ಈಗ ಅರಳು ಬೀಜನ ಬೇಯಿಸ್ಬೇಕಲ್ವ, ಹಾಗಾಗಿ ಒಂದು ಪಾತ್ರೆ ತಗೊಂಡು ಅದಕ್ಕೆ ಮಣ್ಣನ್ನು ಚೆನ್ನಾಗಿ ಸವರಿ, ಏಕೆಂದರೆ ಪಾತ್ರೆ ಹಾಳಾಗಬಾರ್ದಲ್ವ, ಹಾಗಾಗಿ ಅದಕ್ಕೆ ಮಣ್ಣನ್ನು ಸವರಿ ಪಾತ್ರೆ ಪೂರ್ತಿ ನೀರನ್ನು ಹಾಕ್ತಾಯಿದ್ದೀವಿ. ಇಲ್ಲಿ ನಾವು ಒಂದು ತಪ್ಪು ಮಾಡಿದ್ವಿ. ಯಾಕೆಂದರೆ ನೀರು ಪೂರ್ತಿ ಹಾಕಬಾರ್ದಾಗಿತ್ತು, ಅಳತೆ ಮಾಡಿ ನೀರು ಹಾಕಬೇಕು. ಆದರೆ ನಮಗೆ ಗೊತ್ತಿಲ್ಲದ ಕಾರಣ, ಫಸ್ಟ್ ಟೈಮ್ ಮಾಡ್ತಿದ್ದ ಕಾರಣ ನಾವು ಫುಲ್ ನೀರನ್ನು ಹಾಕ್ಬಿಟ್ವಿ. ನೀವು ನೋಡಿ ನೀರನ್ನು ಹಾಕ್ಕೊಳ್ಳಿ. ಈಗ ಹುರಿದಿರೋಂಥ ಅರಳು ಬೀಜಗಳನ್ನು ನಾವಿಲ್ಲಿ ಚೆನ್ನಾಗಿ ಕುಟ್ಟಿನಲ್ಲಿ ಸಣ್ಣಗೆ ಮಾಡ್ಕೊಬೇಕು. ಸಾಮಾನ್ಯವಾಗಿ ಕೆಲವೊಂದು ಮಿಲ್ಲುಗಳಲ್ಲಿ ಅದನ್ನು ರುಬ್ಬಿ ಕೊಡ್ತಾರೆ, ಆದರೆ ನಮ್ಮ ಮನೆ ಹತ್ರ ಎಲ್ಲೂ ಆ ಥರ ಫೆಸಿಲಿಟಿ ಇಲ್ಲದ ಕಾರಣ ನಾವು ಕುಟ್ಟಿನಲ್ಲೇ ಅದನ್ನು ಚೆನ್ನಾಗಿ ಪೇಸ್ಟ್ ಥರ ಮಾಡ್ಕೊಂಡಿದ್ವಿ. ನೋಡಿ ಯಾವ ಥರ ನುಣ್ಣಗೆ ಪೇಸ್ಟ್ ಥರ ಮಾಡ್ಕೊಂಡಿದ್ವಿ ಅಂತ. ಈ ಥರ ಪೇಸ್ಟ್ ಮಾಡಿಕೊಂಡ್ರೆ ಮಾತ್ರ ನಮಗೆ ಎಣ್ಣೆ ತೆಗಿಯೋಕ್ಕಾಗೋದು. ಹಾಗೆ ಬೀಜನ ನಾವು ನೀರೊಳಗಡೆ ಹಾಕಿದ್ರೆ ಎಣ್ಣೆ ಬರಲ್ಲ. ಈ ಥರ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ನೀರು ಕುದೀತಾ ಇರುತ್ತಲ್ಲ, ಆ ಕುದಿಯೋ ನೀರಿಗೆ ನಾವು ಆ ಪೇಸ್ಟನ್ನು ಹಾಕಬೇಕು. ಇಲ್ಲಿ ನೋಡಿ, ನಾವು ಯಾವ ಥರ ಪೇಸ್ಟನ್ನ ಸ್ವಲ್ಪನೇ ಹಾಕಬೇಕು. ಪೂರ್ತಿಯಾಗೂ ಕೂಡ ಹಾಕೋಕ್ಕೆ ಹೋಗಬಾರ್ದು. ಸ್ವಲ್ಪನೇ ಹಾಕಿ ಅದನ್ನು ಚೆನ್ನಾಗಿ ತಿರುವಿ ಹಾಕ್ತಾ ಹೋಗಬೇಕು. ಪಾಪ ನಮ್ಮ ಮಾವ ಮತ್ತು ನಮ್ಮ ಅತ್ತೆ ಇದಕ್ಕೆ ತುಂಬ ಸಪೋರ್ಟ್ ಮಾಡಿದ್ರು. ಅವ್ರ ತಂದೆ ತಾಯಿ ಎಲ್ಲ ಮನೆಯಲ್ಲೇ ಎಣ್ಣೆ ತಯಾರಿಸ್ತಾ ಇದ್ರಂತೆ. ಹಾಗಾಗಿ ಅವರಿಗೆ ಕೆಲವೊಂದೊಂದು ವಿಧಾನಗಳು ಚೆನ್ನಾಗಿ ಜ್ಞಾಪಕ ಇದ್ದಿದ್ದ ಕಾರಣ ನನಗೆ ತುಂಬಾ ಹೆಲ್ಪ್ ಆಯಿತು. ಪಾಪ ಅವರೇ ಬಂದು ಎಲ್ಲ ಹುರಿದು ಮಾಡಿ ಅದನ್ನು ಕುಟ್ಟಿನೆಯಲ್ಲಿ ಕುಟ್ಟಿ, 2 ಸೇರನ್ನು ಕುಟ್ಟಿನೆಯಲ್ಲಿ ಕುಟ್ಟೋದು ಭಾಳ ಕಷ್ಟ. ಸ್ವಲ್ಪನೇ ಹಾಕ್ಕೊಂಡು ನಿಧಾನಕ್ಕೆ ಕುಟ್ತಾ ಬರಬೇಕು. ಅದನ್ನೆಲ್ಲ ಅವರೇ ನಿಂತು ಕುಟ್ಟಿ ಎಣ್ಣೆಯನ್ನು ತಯಾರಿಸೋಕ್ಕೆ ಹೆಲ್ಪ್ ಮಾಡಿದ್ರು. ಇಲ್ಲಿ ನೋಡಿ, ಇದು ಇವಾಗ ಬೇಯ್ತಾ ಇದೆ. ನಾವು ಹಾಕಿದ್ವಲ್ಲ, ಅದೆಲ್ಲ ಮಿಶ್ರಣವನ್ನು ಚೆನ್ನಾಗಿ ಮರದ ಕೋಲು ತಗೊಂಡು ಚೆನ್ನಾಗಿ ತಿರುಗಿಸಿ ಕಲಿಸ್ತಾ ಇರಬೇಕು. ಆವಾಗ ಮೇಲ್ಗಡೆ ಎಣ್ಣೆ ತೇಲ್ತಾ ಬರುತ್ತೆ. ಅಲ್ಲಿ ನೋಡಿ, ನಿಮಗೆ ಕಾಣಿಸ್ತಾ ಇದೆ ಅನಿಸುತ್ತೆ. ಇದು ನಮ್ಮ ಪಕ್ಕದ ಜಾಗ. ಇಲ್ಲಿ ನಾವು ಮನೆಗೆ ಆಗುವಂಥ ಪ್ರತಿಯೊಂದು ತರಕಾರಿಗಳನ್ನು, ಸೊಪ್ಪಾಗಿರ್ಬೋದು, ತರಕಾರಿ ಆಗಿರ್ಬೋದು, ಎಲ್ಲವನ್ನು ನಾವು ಇಲ್ಲೇ ಬೆಳೀತಾ ಹೋಗ್ತೀವಿ. ಈಗ ನೋಡಿ, ಎಣ್ಣೆ ಆಗ್ತಾ ಇದೆ. ಸೈಡಲ್ಲಿ ಯೆಲ್ಲೋ ಕಲರ್ ಟೈಪ್ ಕಾಣಿಸ್ತಾ ಇದೆಯಲ್ಲ, ಅದೆಲ್ಲ ಎಣ್ಣೆ ಮೇಲ್ಗಡೆ ತೇಲ್ತಾ ಬರುತ್ತೆ. ನೀರು ಸಪ್ರೇಟ್ ಆಗ್ತಾ ಹೋಗುತ್ತೆ. ಇದನ್ನು ಹಾಗೇ ಕೋಲಲ್ಲಿ ತಿರುಗಿಸ್ತಾ ಬರಬೇಕು. ನನಗೆ ಸುಮಾರು ಒಂದು 4 ಅವರಷ್ಟು ನಮಗೆ ಎಣ್ಣೆ ತಯಾರಿಸೋಕ್ಕೆ ಟೈಮ್ ಆಯಿತು. ಈಗ ಇದು ಆಗಿದೆ ಕಂಪ್ಲೀಟಾಗಿ. ನಾವು ಒಲೆಯನ್ನು ಆಫ್ ಮಾಡಿದ್ದೀವಿ. ಮತ್ತು ಎಣ್ಣೆ ಆಚೆ ತಯಾರಿಸೋದ್ರಿಂದ ಅದಕ್ಕೆ ನಾವು ಸೋಕ್ ತೆಗಿತಾ ಇದ್ದೀವಿ. ಸೋಕ್ ತೆಗೆಯೋದು ಅಂತಂದರೆ ದೃಷ್ಟಿ ತೆಗೆಯೋದು ಅಂತ, ಏನೋ ನೆಗೆಟಿವ್ಸ್ ಅಟ್ರಾಕ್ಟ್ ಆಗಬಾರ್ದು ಅಂತ ಮಾಡ್ತಾ ಇರೋದು. ಈಗ ನಾವು ಎಣ್ಣೆನ ಸಪ್ರೇಟ್ ಮಾಡ್ತಾಯಿದ್ದೀವಿ. ಮೇಲ್ಗಡೆ ಕಾಣಿಸ್ತಿದೆಯಲ್ಲ, ಅದೆಲ್ಲ ಎಣ್ಣೆ. ಒಂದು ಪಾತ್ರೆ ತಗೊಂಡು ಚೆನ್ನಾಗಿ ಶೋಧಿಸ್ಕೊಳ್ತಾ ಇದ್ದೀವಿ. ನೀರು ಸಪ್ರೇಟ್ ಆಗುತ್ತೆ, ಎಣ್ಣೆ ಮಾತ್ರ ಬರುತ್ತೆ. ಈ ಬಂದಿರೋ ಅಂತಹ ಎಣ್ಣೆನ ನಾವು ಮತ್ತೆ ಸ್ಟವ್ ಮೇಲೆ ಒಂದು ಅರ್ಧ ಗಂಟೆಯ ಕಾಲ ಚೆನ್ನಾಗಿ ಕುದಿಸ್ಬೇಕು. ಕುದಿಸಿದ್ಮೇಲೆ ನಮಗೆ ತುಪ್ಪ ಬರುತ್ತಲ್ಲ, ತುಪ್ಪ ಕಾಸಿದಾಗ ಮೇಲ್ಗಡೆ
ಸಪ್ರೇಟಾಗಿ ಎಣ್ಣೆ ಬರುತ್ತಲ್ಲ, ಇಲ್ಲಿ ನೋಡಿ ಈ ಥರ ಬರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಮನೆಯಲ್ಲೇ ಶುದ್ಧವಾಗಿ ಹರಳೆಣ್ಣೆ ತಯಾರಿಸೋದು ವಿಧಾನ ಹೇಗೆ ಅಂತ ಹೇಳ್ಬಿಟ್ಟು. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.